ಅಶ್ವಿನ್, ನೀನ್ ಏನಾದ್ರು ಯಾವ್ದಾದ್ರು ಕಾರ್ ಹೈಜಾಕ್ ಮಾಡ್ತೀನಿ ಅಂದ್ರೆ ಈ ಮ್ಯೂಸಿಯಂ ಇಂದ ಮೈಸೂರಿಗೆ ಬಂದ್ಮೇಲೆ ಮೈಸೂರು ಪಾಕ್ ತಿಂದಲೇ ಇರೋಕ್ಕಾಗತ್ತಾ? ಹಂಗಾಗಿ ಬನ್ನಿ ವರ್ಡ್ ಆಫ್ ಮೈಸೂರಿಗೆ ಹೋಗೋಣ. ನಾವು ಬಂದಿರೋದು ಪ್ರಯಾಣ. ಸೊ ನಮ್ಮ ಮೈಸೂರು ರಾಜರು ಯೂಸ್ ಮಾಡ್ತಿದ್ದಿದ್ದು ಕಾರ್ ಇದು. ನಾನು ನಿಮಗೆ ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ ಅಲ್ವಾ, ಲೈಕ್ ನಾನು ಯಾಕೆ ಲಾಸ್ಟ್ ವೀಕ್ ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಅಂತ. ಟೈಮಿಂಗ್ಸ್ ತೊಗೊಳ್ಬೇಕು ಗೈಸ್. ಇವತ್ತು ಸಂಡೇ ಅಲ್ವಾ, ಎಷ್ಟು ಗಂಟೆಗೆ ಕ್ಲೋಸ್ ಆದರೆ ಗೊತ್ತಿಲ್ಲ. ಕಂಟಿನ್ಯೂ ಬನ್ನಿ. ಹಲೋ ಬಡೀಸ್, ಗುಡ್ ಮಾರ್ನಿಂಗ್. ಸೊ ಬಡೀಸ್, ನಾನು ಇವತ್ತು ಆ್ಯಕ್ಚುಲಿ ಫ್ಯಾಮಿಲಿ ಜೊತೆ ನಾನು ಇವತ್ತು ನಮ್ಮ ಮನೆ ದೇವರಿಗೆ ನಂಜನಗೂಡಿಗೆ ಬಂದಿದ್ದೀನಿ. ಸೊ ಲೆಟ್ಸ್ ಕಂಟಿನ್ಯೂ ದ ವ್ಲಾಗ್. ನಾನು ಇನ್ನೂ ತುಂಬ ಮಾತಾಡೋದಿದೆ ಆ್ಯಕ್ಚುಲಿ. ಲಾಸ್ಟ್ ವೀಕ್ ಒಂದು ವೀಡಿಯೋ ಮಿಸ್ ಮಾಡಿದ್ದೆ, ಯಾಕೆ ಅಂತಲೂ ಹೇಳ್ತೀನಿ. ಇವತ್ತು ನಾನು ಬಂದಿರೋದು ನಮ್ಮ ಮನೆ ದೇವರಿಗೆ. ಸೊ ನೀವು ನೋಡ್ಬೋದು ಇವತ್ತು ಯೋಗ ಏನೋ ನಡೆಸ್ತಿದ್ದಾರೆ, ಅಲ್ಲಿ ಹತ್ತಿರ ಹೋಗಿ ತೋರಿಸ್ತೀನಿ ಬನ್ನಿ. ಇವತ್ತೇನಾದರೂ ಯೋಗ ಡೇನಾ ನನಗಂತೂ ಗೊತ್ತಿಲ್ಲ, ಬಟ್ ಯಾಕೋ ಇಷ್ಟೊಂದು ಜನ ಯೋಗ ಮಾಡ್ತಿದ್ದಾರೆ. ಈ ಇಂಟರ್ನೆಟಲ್ಲಿ ನೋಡಬೇಕು ಇವತ್ತು ಯೋಗನ ಏನು ಅಂತ. ಇವಾಗ ನಾವು ದೇವಸ್ಥಾನದೊಳಗೆ ಆದ್ರೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀವಿ, ಇಲ್ಲ ಅಂತ ಅಂದರೆ ನಿಮಿಷಾಂಬ ಟೆಂಪಲ್ ಅಂತ ಇದೆ ಶ್ರೀರಂಗಪಟ್ಟಣದಲ್ಲಿ, ಅಲ್ಲಿಗೆ ಹೋಗಬೇಕು ಅಂತ ಇದ್ದೀವಿ. ಬನ್ನಿ, ಲೆಟ್ಸ್ ಗೋ. ನಂಜನಗೂಡಿಗೆ ಬರ್ತಿರಲ್ವಾ, ಬರೀ ಶಿವನ ದರ್ಶನ ಮಾಡ್ಕೊಂಡು ನೀವೆಲ್ಲ ಹೋಗ್ತೀರಾ. ಬಟ್ ಆದರೆ ಸೊ ರಾಘವೇಂದ್ರ ಸ್ವಾಮಿ ಮಠ ಇದೆ ಅದನ್ನು ತೋರಿಸ್ತೀನಿ ಒಂದು ನಿಮಿಷ. ನೋಡಿ, ಅದು ದೇವಸ್ಥಾನ ಅಲ್ವಾ, ಅಲ್ಲಿರೋ ದೇವಸ್ಥಾನ ಇದು ರಾಯರ ಮಠ. ಸೊ ಒಂದು 500 ಮೀಟರ್ಸ್ ಅಷ್ಟರಲ್ಲೇ ಇದೆ. ಯಾರಾದರೂ ನಂಜನಗೂಡಿಗೆ ಬಂದರೆ ರಾಯರ ಮಠ ಭೇಟಿ ಮಾಡೋದಿದ್ರೆ ಬಂದು ವಿಸಿಟ್ ಮಾಡಿ. ನೋಡಿ, ಸೊ ಮಠ ಹಿಂಗಿದೆ ನೋಡಿ ಇಲ್ಲಿ. ಸೊ ಬಂದು ವಿಸಿಟ್ ಮಾಡಿ ಎಲ್ಲ, ಯಾಕಂದರೆ ಯಾರಿಗೂ ಗೊತ್ತಿಲ್ಲ, ನಮಗೂ ಆ್ಯಕ್ಚುಲಿ ನಮ್ಮ ಅಮ್ಮ ಯಾರೋ ಹೇಳಿದ್ರು ಅಂತೆ ಅವ್ರಿಗೆ. ಸೊ ಅಮ್ಮ ಕರ್ಕೊಂಡ್ಬಂದಿದ್ದು ಅದಕ್ಕೋಸ್ಕರ. ಈಗ ನೆಕ್ಸ್ಟ್ ಲೊಕೇಶನ್ ಚೇಂಜ್ ಗೈಸ್. ಎಲ್ಲ ದರ್ಶನ ಮುಗಿಸ್ಕೊಂಡು ಆ್ಯಕ್ಚುಲಿ ನಾವು ಪ್ರಸಾದ ಕೊಟ್ಟಿದ್ದಾರೆ, ಅದನ್ನು ತಿನ್ನೋಕ್ಕೆ ಅಂತ ಹೋಗ್ತಿದ್ದೀವಿ. ನಾನು ನಿಮಗೆ ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ ಅಲ್ವಾ, ಲೈಕ್ ನಾನು ಯಾಕೆ ಲಾಸ್ಟ್ ವೀಕ್ ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಅಂತ. ಗೈಸ್, ಯಾಕೋ ಕ್ಯಾಮ್ರಾ ಕ್ವಾಲಿಟಿ ನಂಗೆ ಸ್ವಲ್ಪ ಡೌನ್ ಇದೆ ಅಂತ ಅನ್ನಿಸ್ತು. ಸೊ ಲಾಸ್ಟ್ 2-3 ವೀಡಿಯೋಸ್ ಎಲ್ಲ ನಾನು ಐಫೋನು S25 ಅಲ್ಟ್ರಾದಲ್ಲಿ ಶೂಟ್ ಮಾಡಿದ್ದು. ಸೊ ಆ ಕ್ವಾಲಿಟಿಗೂ ಮತ್ತು ಈಗ ನನ್ನ ಹತ್ರ ಇರೋದು OnePlus. ಸೊ ಕ್ಲಾರಿಟಿ ಡಿಫ್ರೆನ್ಸ್ ಆಯಿತು. ಆಮೇಲೆ ನಾನು ಮಾತಾಡೋದೇನೋ ಅಷ್ಟು ಕ್ಲಿಯರಾಗಿ ಕೇಳಿಸಲ್ಲ ನಿಮಗೆ, ಬಿಕಾಸ್ ಮೈಕ್ ಇಲ್ಲ ಅಂದರೆ ಆಬ್ವಿಯಸ್ಲಿ ವಾಯ್ಸ್ ಅಷ್ಟು ಕ್ಲೀನಾಗಿ ಬರಲ್ಲ. ಸೊ ಸ್ವಲ್ಪ ಸಿಚುವೇಶನ್ ಹಂಗಿದೆ. ಮೈಕ್ ತೊಗೋಬೇಕು ಅಂತ ಇದ್ದೀನಿ, 100% ತೊಗೋತೀನಿ. ಮತ್ತು ಕ್ಯಾಮ್ರಾನೂ ತೊಗೋಬೇಕು ಅಂತ ಇದ್ದೀನಿ. ತೊಗೊಂಡು ಡೆಫಿನೆಟ್ಲಿ ಇನ್ನೂ ವಿಡಿಯೋ ಕ್ವಾಲಿಟಿ ಕೊಡೋಕ್ಕೆ ಪ್ಲಸ್ ವಾಯ್ಸ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಜಪತಪದೇ ಮೈ ಬರೆತ ಸ್ಮಶಾನವಾಸಿಯೇ ಪೂಜಿಸುವ ಭಕ್ತ ಜನರ. ಗೈಸ್, ಬೆಳಗ್ಗೆ ಯೋಗ ಮಾಡ್ತಿದ್ರಲ್ಲ, ಇವತ್ತು ಯೋಗ ಡೇ ಅಂತ ಅಂದ್ಕೊಂಡಿದ್ದೆ, ಬಟ್ ಇವತ್ತು ಯೋಗ ಡೇ ಅಲ್ಲ, ಸುಮ್ಮನೆ. ಸೊ ಯೋಗ ಡೇ ಇರೋದು June 21st 22nd ಏನೋ ನಾನು ನೋಡಿದೆ. ಸೊ June 22 ಯೋಗೋತ್ಸವ ಅಂತ ಏನೋ ನಮ್ಮ ಇನ್ನೊಬ್ಬ ಶಿಷ್ಯ ಹೇಳ್ತಾವನಲ್ಲ. ಈ ಶಿಷ್ಯ ಯೋಗೋತ್ಸವ ಇತ್ತು. ಸೊ ಅವರು ಜನ ಸೇರ್ಕೊಂಡು ಯೋಗ ಮಾಡಿದ್ರು. ಸೊ ಅದನ್ನ ಇವನು ಮಿಸ್ಟೇಕ್ ಮಾಡ್ಕೊಂಡಿದ್ದಾನೆ. ಎಷ್ಟು ದಿವಸ ಆಗಿತ್ತಮ್ಮ ಬಂದು ಮನೆದೇವರಿಗೆ? 2 ವರ್ಷ 3 ವರ್ಷ ಜೋರಾಗಿ ಮಾತಾಡ್ಬೇಕು. 2 ವರ್ಷನೋ 3 ವರ್ಷ ಆಯ್ತು. ನಾನು ನಿನ್ನ ಬಂದು 6 ವರ್ಷ ಆಗಿದೆ, 6-7 ವರ್ಷ. ಹೌದು ಗೈಸ್, ನಮ್ಮ ಮನೆ ದೇವರಿಗೆ ಬಂದು ತುಂಬ ವರ್ಷಗಳೇ ಆಗಿದೆ. ಇವಾಗ ಪಾಸಿಬಿಲಿಟಿ ಯಾಕೆ ಆಯಿತು ಅಂತ ಅಂದರೆ, ಫುಲ್ 4 ಜನ ಬರೋ ರೀಸನ್ ಏನು ಅಂತ ಅಂದರೆ, ಎಸ್ ಅಫ್ಕೋರ್ಸ್ ಕಾರ್ ತೊಗೊಂಡಿರೋದ್ರಿಂದ. ಅಲ್ಲಿ ನೋಡಿ ಶಿವನ್ ಮೂರ್ತಿ. ಮೈಸೂರು ತುಂಬಾ ಸೆಕೆ ಇದೆ, ಬಟ್ ಆದರೂ ಓಡಾಡೋದಂತೂ ಬಿಡೋಲ್ಲ. 100% ಆಡ್ತೀವಿ. ಮಂಟಪ ಥರನೂ ಇದೆ ನೋಡಿ. ಆ ಕಡೆ ಸೈಡ್ ಹೋದರೆ ಹೊಳೆ ಸಿಗುತ್ತೆ, ಆ ಸೈಡ್. ಓಕೆ ಗೈಸ್, ತಿಂಡಿ ಮಾಡೋಕ್ಕೆ ನೋಡೋಣ. ಇಲ್ಲೇ ಜಾಗ ಹುಡುಕಿದ್ದೀವಿ, ಜಾಗ ಸ್ಪಾಟ್ ಚೆನ್ನಾಗಿದೆ, ನೆರಳು ಇದೆ. ಓಯ್ ಲಾಕ್ ತೆಗಿ. ಗೈಸ್, ನಾನು ಲಾಕೇ ಮಾಡಿಲ್ಲ ಅಂತ ಹೋಗ್ಬಿಟ್ಟಿದ್ದೆ, ಸದ್ಯ ಲಾಕ್ ಆಗಿದೆ. ಹಂಗೆ ಬಿಟ್ಟು ಹೋಗಿದ್ದೆ ಅರ್ಜೆಂಟಿಗೆ. 7:30 ಪೂಜೆ ಇತ್ತು. ಆ್ಯಕ್ಚುಲಿ ನಮ್ಮಪ್ಪ
6:30 ಪೂಜೆ ಇದೆ ಅಂತ ಕರ್ಕೊಂಡ್ಬಂದರು. ಬಟ್ ಸದ್ಯ ನಮ್ಮ ಲೇಟ್ ಆಗಿತ್ತು, 6:15 ಆಗಿತ್ತು. 7:30ಗೆ ಬಂದಿದ್ದೀವಿ. 7:30ಗೆ ಪೂಜೆ ಮುಗಿಸ್ಕೊಂಡು ಹೊರಟೆ ಬಂದಿದ್ದೀವಿ. ಎಲ್ಲಿಗೋ ಹೋಗಿದ್ರು, ಇವಾಗ ಬರ್ತಿದ್ದಾರೆ. ಎಲ್ಲಿ ಹೋಗಿದ್ರಿ? ಬೇಲದ ಹಣ್ಣು ತರಕ್ಕೆ ಬೆಲ್ಲದ ಹಣ್ಣು. ಬೇಲದ ಹಣ್ಣು ಚೆನ್ನಾಗಿದೆಯಾ? 50 ರೂಪಾಯಿ. ಹೆಂಗ್ ತಿನ್ನೋದು ಅದು? ಹೆಂಗ್ ತಿನ್ನೋದು? ಜ್ಯೂಸ್ ಮಾಡ್ಕೊಂಡು ತಿನ್ಬೋದು. ಇದು ಬೆಲ್ಲ ಮಿಕ್ಸ್ ಮಾಡಿ ತಿನ್ಬೋದು. ಸೊ ಇದೊಂದು ತರಕ್ಕೆ ಹೋಗಿದ್ರು. ನಾವು ತಿಂಡಿ ಕಾಯ್ತಾ ಇದ್ವಿ. ಹಂಗಾಗಿ ನಿಮಗೆ ಗೊತ್ತಲ್ವ, ನಾವು ಎಲ್ಲೋದ್ರೂ ಪ್ರಸಾದ ಅಂತೂ ಮಿಸ್ ಮಾಡಲ್ಲ ಅಂತ. ನಮಗೆ ಫುಲ್ ಪಾರ್ಸಲ್ ಮಾಡಿಕೊಟ್ಟಿದ್ದಾರೆ ಪ್ರಸಾದನ. ಈಗ ಇದೆ ನಮಗೆ ಬ್ರೇಕ್ಫಾಸ್ಟ್. ಪ್ರಸಾದ ಇಸ್ ದ ಬ್ರೇಕ್ಫಾಸ್ಟ್. ಗೈಸ್, ಸ್ವೀಟ್ ಪೊಂಗಲ್, ಖಾರ ಪೊಂಗಲ್ ಆ್ಯಂಡ್ ಪಂಚಕಜ್ಜಾಯ ಇದೇ ನಮ್ಮ ಬ್ರೇಕ್ಫಾಸ್ಟ್. ಆ್ಯಂಡ್ ಲಾಡು ಒಂದು ಕೊಟ್ಟಿದ್ದಾರೆ. ಎಲ್ಲಮ್ಮ ಲಾಡು? ಲಾಡು ಒಳಗಿದೆ. ಲಾಡು ಆಮೇಲೆ ತಿನ್ನೋಣ. ಇವಾಗ ತಿನ್ನೋಣ ಬನ್ನಿ. ಬಡೀಸ್, ನದಿ ಅಂತ ಹೇಳಿದ್ದೆ ಅಲ್ವಾ ದೇವಸ್ಥಾನದ ಮುಂದೆ ಇದ್ದಾಗ. ಸೊ ನಾವು ಅದೇ ನದಿಗೆ ಬಂದಿರೋದು. ಸೊ ಇಲ್ಲೊಂದು ಸ್ವಲ್ಪ ಪೂಜೆ ಇತ್ತು. ಸೊ ಆ ರಿಚುವಲ್ಸ್ನ ಮುಗಿಸ್ಕೊಳ್ಳೋಣ ಅಂತ ಬಂದ್ವಿ. ಹಾಗಾಗಿ ಸೊ ಇದೇ ಕಪಿಲಾ ನದಿ. ಇಷ್ಟು ಎಲ್ಲಿಗೆ ಪಯಣ? ನೆಕ್ಸ್ಟು ಮೈಸೂರಿಗೆ ಬಂದಮೇಲೆ ಮೈಸೂರು ಪಾಕ್ ತಿಂದಲೇ ಇರೋಕ್ಕಾಗತ್ತಾ? ಹಂಗಾಗಿ ಬನ್ನಿ ವರ್ಲ್ಡ್ ಆಫ್ ಮೈಸೂರಿಗೆ ಹೋಗೋಣ. ವರ್ಲ್ಡ್ ಆಫ್ ಮೈಸೂರು ಪಾಕಿಗೆ ಹೋಗೋಣ. ನಮ್ಮಪ್ಪ ಸ್ಯಾಂಪಲ್ಸ್ ಟ್ರೈ ಮಾಡ್ತಿದ್ದಾರೆ ತೊಗೊಳಕ್ಕೆ. ನಮ್ಮಮ್ಮ ಬೈತಿದ್ದಾರೆ ಸ್ವೀಟ್ ತಿನ್ಬೇಡಿ ಜಾಸ್ತಿ ಅಂತ. ನಿಮ್ಮನೆಲ್ಲ ಹಿಂಗೇನಾ? ಗೈಸ್, ಎಷ್ಟು ಟೈಪ್ಸ್ ಇದೆ ಅಂತಂದರೆ ಅಂಜೀರ್ ಮೈಸೂರು ಪಾಕ್, ಮ್ಯಾಂಗೋ ಮೈಸೂರು ಪಾಕ್, ಕಾಜು ಮೈಸೂರು ಪಾಕ್, ಆ್ಯಂಡ್ ನಾವು ಟ್ರೈ ಮಾಡ್ತಿರೋದು ಮ್ಯಾಂಗೋ ಮೈಸೂರು ಪಾಕ್. ಮೈಸೂರಲ್ಲಿ ಮ್ಯಾಂಗೋ ಫೇಮಸ್ಸು, ಹಾಗೆ ಮ್ಯಾಂಗೋಲಿನ ವೆರೈಟೀಸು ಫೇಮಸ್ಸು ಗೊತ್ತಲ್ಲ. ಸೊ ಮೈಸೂರು ಪಾಕ್ ಫ್ಯಾಕ್ಟ್ರಿನೇ ಇದೆ ಇಲ್ಲಿ. ಮೈಸೂರು ಪಾಕ್ ಕಟ್ ಮಾಡೋ ಜಾಗ. ಆಮೇಲೆ ಅಲ್ಲೇ ಆ ಮಿಷಿನ್ ಏನೋ ನಡೀತಿದೆ, ಅಲ್ಲಿ ಹತ್ರ ಹೋಗಿ ಹೇಳ್ತೀನಿ. ತುಪ್ಪ ಸುರಿತಿರೋದು. ಗೈಸ್, ಮೈಸೂರು ಪಾಕ್ ಕಟ್ ಮಾಡೋ ಮಿಷಿನ್ ನೋಡಿ. ಅಯ್ಯೋ ಹೊರಡೆ ಬಂದ್ಬಿಡ್ತು. ಮೇ ಬಿ ಇನ್ನೊಂದು ಇಡ್ತಾರೆ ಅನ್ಸುತ್ತೆ, ಅವಾಗ ಟ್ರೈ ಮಾಡೋಣ. ಗೈಸ್, ಆಂಪನ್ನ ಅಂತೆ ಇದೊಂದು ಅದೊಂದು ತೊಗೋತಿದ್ದೀವಿ. ಇದು ಚೆನ್ನಾಗಿದ್ರೆ ಇನ್ನೂ 2 ತೊಗೋತೀವಿ, ಇಲ್ಲ ಅಂದರೆ ಜಲ್ಜೀರಾ ತೊಗೋತೀವಿ. ಇದೇನು ಬಟರ್ ಮಿಲ್ಕ್ ಬೇಡ, ಸಿಗುತ್ತೆ. ನಂದಿನಿದೆ, ನಮಗೆ ನಂದಿನಿದೆ ಸಾಕು. ಆಂಪನ್ನ ಸ್ಪಾನ್ಸರ್ ನಮ್ಮಪ್ಪ ಕೊಡಿಸ್ತಿರೋದು. ಮಿಸ್ಟರ್ ಸ್ಪಾನ್ಸರ್ ಅವ್ರು. ಇವತ್ತು ಮೈಸೂರು ಪಾಕು ಅವ್ರದ್ದೇ ಟ್ರೀಟ್ ಇರುತ್ತೆ. ಅಂತ ಹೇಳಿದ್ನಲ್ಲ, ಟೇಸ್ಟ್ ಮಾಡೋಣ. ನಾವು ಆಜುಬಾಜು ತಿಂತಿದ್ವಲ್ಲ ಗೈಸ್, ಸೇಮ್ ಟೇಸ್ಟ್ ಚೆನ್ನಾಗಿದೆ, ಸಖತ್ತಾಗಿದೆ. ಗೈಸ್, ಸ್ಪೆಷಲ್ ಮೈಸೂರು ಪಾಕ್ ಹೇಳ್ತೀನಿ. 4 kg ಸಾಕು. ಸ್ವೀಟ್ ಜಾಸ್ತಿ ತಿನ್ನಲ್ವಲ್ಲ, ಅದು ಬನ್ನಿ ಬಿಲ್. ನಮ್ಮ ಬ್ಯಾಗು ಆಯ್ತು, ಡನ್. ಶಾಪಿಂಗ್ ಡನ್ ಗೈಸ್. ವರ್ಲ್ಡ್ ಆಫ್ ಮೈಸೂರಲ್ಲಿ ಮೈಸೂರು ಪಾಕ್ ಅಂತೂ ಶಾಪಿಂಗ್ ಮಾಡಾಯಿತು. ಇವಾಗ ನಾವು ಹೋಗ್ತಿರೋದು ನೆಕ್ಸ್ಟ್ ಪಯಣ. ಬನ್ನಿ ಹೋಗೋಣ. ಅಲ್ಲಿ ಕಾರ್ ಮ್ಯೂಸಿಯಂಗಳಿದೆ. ಸೊ ಅಲ್ಲೂ ಒಂದು ವಿಸಿಟ್ ಹಾಕೋಣ. ಅದು ಫಸ್ಟ್ ಟೈಮ್ ಬರ್ತಿರೋದು ನಾನು. ಗೈಸ್, ವೆಲ್ಕಮ್ ಟು ಪಯಣ. ಸೊ ನಾವು ದೇವಸ್ಥಾನ ಮುಗಿಸ್ಕೊಂಡು ಆಮೇಲೆ ಅಲ್ಲಿಂದ ಎಲ್ಲಿಗೆ ಹೋಗಿದ್ವಿ? ದೇವಸ್ಥಾನ ಮುಗಿಸ್ಕೊಂಡು ಇನ್ನೊಂದು ದೇವಸ್ಥಾನಕ್ಕೆ ಹೋಗಿದ್ವಿ. ಸೊ ದೇವಸ್ಥಾನ ಮುಗಿಸ್ಕೊಂಡು ಇವಾಗ ನಾವು ಹೋಗ್ತಿರೋದೇ ಪಯಣಕ್ಕೆ. ನಾನು ಆ್ಯಕ್ಚುಲಿ ಮೈಸೂರಲ್ಲಿ ಎಲ್ಲ ಫಸ್ಟ್ ಟೈಮೇ. ನಾನು ಸುಮಾರು ವರ್ಷನೇ ಆಗೋಯಿತು ಮೈಸೂರಿಗೆ ಬಂದು. ಸೊ ಇವಾಗ ಹೋಗೋಣ ಬನ್ನಿ. ಇದ್ರೊಳಗೆ ನನಗೆ ಏನಿದೆ ನಿಜವಾಗ್ಲೂ ಗೊತ್ತಿಲ್ಲ. ಕಾರ್ ಮ್ಯೂಸಿಯಂ ಅಂತ ಗೊತ್ತಾಯಿತು. ಬಟ್ ಅದಕ್ಕಿಂತ ಒಂದು ಆ್ಯಂಟಿಕ್ ಪೀಸ್ ಇಲ್ಲಿ ನಿಂತಿದೆ. ನಾನು ತೋರಿಸ್ತೀನಿ ಒಂದು ನಿಮಿಷ. ಸೊ ಅದಕ್ಕಿಂತ ಒಂದು ಆ್ಯಂಟಿಕ್ ಪೀಸ್ ಅಲ್ಲಿದೆ ನೋಡಿ. ಹೆಂಗೆ ಆ್ಯಂಟಿಕ್ ಪೀಸ್
ಬನ್ನಿ ಗೈಸ್ ಒಳಗೋಣ ಇವಾಗ. ಸಿಕ್ಕಿದ್ರು ನೋಡಿ ಇವಾಗ, ಆಲ್ರೆಡಿ ಟಿಕೆಟ್ ತಗೊಂಡು ರೆಡಿಯಾಗಿ ನಿಂತಿದ್ದಾರೆ ಮ್ಯೂಸಿಯಂ ನೋಡೋಕ್ಕೆ. ಆ್ಯಕ್ಚುಲಿ ಮೇ ಬಿ ಇದು ಧರ್ಮಸ್ಥಳ ಕಾರ್ ಮ್ಯೂಸಿಯಂ ಅನ್ಸುತ್ತೆ. ಸೊ ಅದಕ್ಕೆ ವೀರೇಂದ್ರ ಹೆಗ್ಡೆ ಅವ್ರ ಫೋಟೋಸ್ ಆ ಕಡೆನೂ ಇದೆ. ಮೇ ಬಿ ಅವ್ರು ಯೂಸ್ ಮಾಡ್ತಿರೋ ಕಾರ್ ಅದು ಅನ್ಸುತ್ತೆ, ಅದು ಅಲ್ಲಿದೆ. 1986 ಯೂಸ್ ಮಾಡ್ತಿರೋ ಗಾಡಿಗಳಿದು. ಸೊ ಒಳಗೆ ಇಷ್ಟು ದೊಡ್ಡದಿದೆ ಗೈಸ್. ರೋಲ್ಸ್ ರಾಯ್ಸ್ ಇದು ಯಾವಾಗ ಅಂತಂದ್ರೆ 1924 ರೋಲ್ಸ್ ರಾಯ್ಸ್. ನಮ್ಮಮ್ಮ ಏನು ಇಂಟ್ರೆಸ್ಟಿಂಗ್ ಅಲ್ಲಿ ನೋಡ್ತಿದ್ದಾರೆ. ಮೋರಿಸ್ 1947 ಇಂಡಿಪೆಂಡೆನ್ಸ್ ಡೇ ಬಂದಿರೋ ಟೈಮಲ್ಲಿ ಬಿಟ್ಟಿರೋದು. ಪರವಾಗಿಲ್ಲ ಗೈಸ್, ನನ್ನ GK ಚೆನ್ನಾಗಿದೆ. ಇವಾಗ ನೋಡಿದ್ರಲ್ಲ ಇಷ್ಟು ಕಾರಲ್ಲಿ, ನಿಮಗೆ ಯಾವ್ದು ಇಷ್ಟ ಆಯ್ತು? ಇಷ್ಟು ನೋಡಿದ್ರಲ್ಲ, ಈಗ ಒಂದು 4-5 ಕಾರ್ ನೋಡಿದ್ರಲ್ಲ. ಹಳೆ ಮಾದರಿಗಳು ರನ್ನಿಂಗ್ ಕಂಡೀಷನ್ ಇದೆಯಾ? ಎಷ್ಟು ದೊಡ್ಡ ಉದ್ದ ಇದೆ ಅಂದ್ರೆ ಈ ಕಾರು, ಒಂದು 6 ಮೀಟರ್ ಇದೆಯಾ ಕಾರ್ ಇದು. ಮಾಡೆಲ್ ಗೈಸ್ 1947. ದಿಸ್ ಕಾರ್ ಈಸ್ ಯೂಸ್ ಬೈ ಮಹಾರಾಜ ಆಫ್ ಮೈಸೂರ್ ಜೈ ಚಾಮರಾಜೇಂದ್ರ ಒಡೆಯರ್. ಸೊ ಇದ್ರದ್ದು ಡೀಟೇಲ್ಸ್ ಇಲ್ಲಿದೆ ಕಾರ್ದು. ಗೈಸ್ ಏನೇ ಹೇಳಿ, ಏನ್ಶಿಯಂಟ್ ಲಕ್ಸುರಿ ಈಗಿನ ವೆಹಿಕಲ್ಸ್ ಅಲ್ಲಿ ಅದು ಬರೋದೇ ಇಲ್ಲ. ಬಿಕಾಸ್ ಮೆಟಲ್ ಆಗಿ ಇದಾಗಿ ಯೂಸೇಜ್ ಡಿಫ್ರೆಂಟ್ ಆಗಿರುತ್ತೆ. ಈಗಿನ ಕಾಲದಲ್ಲಿ ಡಿಫ್ರೆಂಟ್. ಇವಾಗ ಎಲ್ಲ ಮೈಲೇಜು ಅದು ಇದು ಅಂತ ಬರೀ ಮೆಟಲ್ ಇರುತ್ತೆ. ಇವಾಗ ಬೈಕ್ಸ್ಗಳ ಶೋ, ಸ್ಕೂಟರ್, ಜಾವಾ, ಅದು ಯಾವುದು ಅಂತ ಗೊತ್ತಿಲ್ಲ, ನಿಜವಾಗ್ಲೂ ಕಾಣಿಸ್ತಿಲ್ಲ. ದಿಸ್ ಈಸ್ ಟ್ರ್ಯಾಂಪ್ ಎಕ್ಸ್ಪ್ಲೋರರ್. ಈ ಗಾಡಿ ಮಾತ್ರ ಮಸ್ತ್ ಅಲ್ಲ. ಇಲ್ಲಿ ಏನೋ ಲಿವರ್ ತರ ಇದೆ ನೋಡಿ, ಅದು ಸ್ಕೂಟರ್. ನಮ್ಮ ಅಪ್ಪನ ಹತ್ರ ಇತ್ತು ಗೈಸ್ ಸ್ಕೂಟರ್. ಯಾವ್ದು ತೋರಿಸ್ತೀನಿ, 1, 2, 3 ಅದಿದ್ದು ನಮ್ಮ ಅಪ್ಪನಿಗೆ ಕೇಳೋಣ ಹೇಗಿತ್ತು ಅವಾಗ ಅಂತ. ನೀವು ಓಡಿಸ್ತಿದ್ರಲ್ಲ ಸ್ಕೂಟರ್, ಅಲ್ಲಿದೆ ನೋಡಿ ಗೈಸ್. ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಮ್ಮಪ್ಪ ಓಡಿಸ್ತಿದ್ದ ಗಾಡಿ ಇದೆ, ಬಟ್ ಬಜಾಜ ಚೇತಕ ಅಂತ ಅವರು ಮರ್ತೋಗಿದ್ದಾರೆ. ಬಜಾಜಲ್ಲೇ ಚೇತಕ್ ಬರುತ್ತಾ? ಓಕೆ. ಲೂನಾನು ಅಷ್ಟೇ. ಲೂನಾ ನಮ್ಮ ಮಾಮೂನ ಚಿಕ್ಕಪ್ಪನ ಹತ್ರ ಇತ್ತು, ವೇಣು ಅಂಕಲ್ ಹತ್ರ. ಸೊ ಇದು ಬೈಕ್ ಕಲೆಕ್ಷನ್ಸ್. ಸಿಟ್ರಾನ್. ಸಿಟ್ರಾನ್ ನಾನು ಅದು ಹೊಸ ಮಾಡೆಲ್ ಅಂತ ಅನ್ಕೊಂಡಿದ್ದೆ, ಹೊಸ ಬ್ರ್ಯಾಂಡ್ ಅನ್ಕೊಂಡಿದ್ದೆ, ಬಟ್ ಆಲ್ರೆಡಿ ಇದೆ ಸಿಟ್ರಾನ್ ಇಂದ. ಇದೆಲ್ಲ ಅಂಬಾಸೆಡರ್ಗಳೆಲ್ಲ ನಿಮ್ಗೆ ಗೊತ್ತಲ್ಲ. ನಾನಿರೋದು ಫಸ್ಟ್ ಫ್ಲೋರಲ್ಲಿ, ಆಯ್ತಾ. ಇನ್ನ ಸೆಕೆಂಡ್ ಫ್ಲೋರಲ್ಲಿ ಇದೆ. ಸೆಕೆಂಡ್ ಫ್ಲೋರಲ್ಲಿ ಎಲ್ಲ ಹಳೆ ಕಾರ್ಗಳೇ, ಬಟ್ ಆದ್ರೂ ಅಲ್ಲೂ ಹೋಗೋಣ, ಅಲ್ಲೂ ಕೆಳ ಹೋಗೋಣ. ಇಲ್ಲಿ ತಿರುಗ್ತಿದ್ದೆ ನೋಡಿ ಅಶ್ವಿನ್. ನೀನ್ ಏನಾದ್ರು ಯಾವ್ದಾದ್ರು ಕಾರ್ ಹೈಜಾಕ್ ಮಾಡ್ತೀನಿ ಅಂದ್ರೆ ಈ ಮ್ಯೂಸಿಯಂ ಇಂದ ಅಲ್ಲೂ ನೋಡೋಣ. ಮಸ್ಟ್ಯಾಂಗ್ ಅಂತ ನೋಡಿ ಗೈಸ್. ಈ ಕಾರು ಅಲ್ಟಿಮೇಟ್ ಆಗಿದೆ. ಶವರ್ಲೆಟ್ ಬೆಲೇರ್ ಗೈಸ್. ಶವರ್ಲೆಟ್ ಇಂದು ಸಿಂಬಲ್ ನೋಡಿ, ಲೋಗೋ ಏನ್ ಹೇಳ್ತಾರ, ಅದು ಕ್ರೇಜ್ ಇದೆ ಯಾವಾಗಿಂದ. ನಂಗೆ ಇದ್ರಕ್ಕಿನ್ನ ಇದ್ರ ಸಿಂಬಲ್ಸ್ ಆಗೋದು ಇಷ್ಟ ಆಯ್ತು. ಮುಸ್ಟ್ಯಾಂಗ್ ಅಂತ ಅಂದಲ್ವಾ ನನ್ನ ತಮ್ಮ, ಇದನ್ನೇ ಹೈಜಾಕ್ ಮಾಡೋದು ಇದು ಮಾಡ್ತೀನಿ ಅಂತ. ಇದು ಆಕ್ಚುಲಿ ಶವರ್ಲೆಟ್ ಇಂದು. ಎಲ್ಲೋದವನು ಸರ್ ಮುಸ್ಟ್ಯಾಂಗ ಸರ್ ಇದು? ಇಂಪಾಲಾನೆ ಶವರ್. ಮಸ್ಟ್ಯಾಂಗ್ ಹೈಜಾಕ್ ಮಾಡಿದ್ರೆ ಇದ್ ಮಾಡ್ತಾನಂತೆ. ಏನ್ ಉದ್ದ ಇದೆ ನೋಡಿ, ವೀಲ್ ಇಲ್ಲಿದೆ, ಇಷ್ಟು ಉದ್ದ ಇದೆ ಹಿಂದೆ. ಈ ಕಾರು 1947 CV ರಾಮಣ್ಣ ಅವ್ರು ಯೂಸ್ ಮಾಡ್ತಿದ್ದು. ಅವ್ರ ಫೋಟೋಸ್ ಎಲ್ಲ ಹಿಂದೆ ಇದೆ. ಆಮೇಲೆ ಡೀಟೇಲ್ಸ್ ಕೂಡ ಇಲ್ಲೇ ಇದೆ. ಏನ್ ಹಾಲ್ ಮಾತ್ರ ಸಾಕದ ಇದೆ. ಎಲ್ಲ ಮಾಡಿದ್ರು AC ಹಾಲ್ ಮಾಡಬೇಕಿತ್ತು. ಮೈಸೂರು ಶೇಖೆ ಗೊತ್ತಲ್ವಾ ನಿಮ್ಗೆ. 1937 ಹೋಡಾ ಪವರ್ಡ್ ಹ್ಯಾಂಗ್ ಗ್ಲೈಡರ್. ಅಫಿಷಿಯಲ್ ಗಾಡಿಗಳು ನೋಡಾಯ್ತು. ಇವಾಗ ಆಫ್ ರೋಡ್ ಗಾಡಿಗಳು ನೋಡೋಣ. ಟ್ರಕ್ಗಳು ನೋಡಿ. ಈ ಗಾಡಿ ನೋಡಿ, ಶವರ್ಲೆಟ್ ಇಂದು 1945 ಶವರ್ಲೆಟ್ ಮಿಲಿಟರಿ, US ಆರ್ಮಿ. ಪಂಚ್ ಎಲ್ಲ ಟಾಟಾ ಪಂಚ್ ನೋಡ್ತಿದ್ರಿ, ಎಲ್ಲ ಟಾಟಾ ಪಂಚ್ ನೋಡ್ತಿದ್ರು. ಇವಾಗ ಆಕ್ಚುಯಲ್ ಪಂಚ್ ನೋಡ್ತಾ. ಪಂಚ್
ಪಂಚಲ ಗೈಸ್ ದೊಡ್ಡಮ್ಮ ನೋಡಿ ದೊಡ್ಡಮ್ಮ. ಇದು ದೊಡ್ಡಮ್ಮಲ್ಲ, ಚಿಕ್ಕಮ್ಮ. ಇದು ಚಿಕ್ಕದಾಗೈತಲ್ಲ, ಇದಂತೂ ಕ್ರೇಜಿ. ಓ, ಕ್ಯಾಸ್ಪಿಯರ್ ಮಾರ್ಕ್ 2001. ಬುಲೆಟ್ ಮಾರ್ನಲ್ಲಿ ಮಾರ್ಕ್ ಬುಲೆಟ್ ಒನ್. ಅಲ್ಲಿ ಡ್ರೈವರ್ ಗ್ಲಾಸಿಗೆ ಬುಲೆಟ್ ಬಿದ್ದಿರೋದು ಮಾರ್ಕ್ ಇದೆ. ಬುಲೆಟ್ ಬಿದ್ರೂ ಗ್ಲಾಸ್ ಒಂಚೂರು. ಬ್ಯಾಕ್ ಆಗಿದೆ. ಈ ಲಾರಿ ಪರ್ಟಿಕ್ಯುಲರ್ ಎಷ್ಟು ಫಿಲಮ್ಗಳಲ್ಲಿ ಆಕ್ಸಿಡೆಂಟ್ ಮಾಡಿಸಿದಾರೋ. ಇನ್ನ ಹಳೆ ಕೆಲವ್ರು ಇಟ್ಟಿದ್ದಾರೆ, ಇನ್ನ ಈ ಲಾರಿಗಳು ರನ್ನಿಂಗ್ ಅಲ್ಲಿ ಇದೆ ಆಕ್ಚುಲಿ. ಚಾಮುಂಡಿ ತಾಯಿ ಆಣೆ ನಾನೆಂದು ನಿಮ್ಮವನೇ. ನಮ್ಮ ವಿಷ್ಣು ಸರ್ರಿನ ಕಾರು. ಸ್ಪೆಷಾಲಿಟಿ ಏನ್ ಗೊತ್ತಾ, ರೈಟ್ ಸೈಡ್ ಡ್ರೈವಿಂಗ್ ನೋಡಿರ್ತೀರಾ, ಇದು ಲೆಫ್ಟ್ ಸೈಡ್ ಡ್ರೈವಿಂಗ್. ಇದು ಈ ಲೋಗೋನೇ ಇನ್ನೂ ಕಂಟಿನ್ಯೂ ಮಾಡ್ಬೇಕಾಗಿತ್ತು ಇದು, ಬಟ್ ಇವಾಗಿಂದ ಅಷ್ಟು ವೈಡ್ ಆಗಿದೆ, ಬಟ್ ಅಷ್ಟು ಗ್ಲೋ ಇಲ್ಲ. ಇನ್ನ ಕಾರ್ ಒಳಗೆ ನೋಡಿ ಗೈಸ್, ಇನ್ನ ಹೊಸದಿದ್ದಂಗಿದೆ. ಈ ಕಾರ್ ಮಾತ್ರ ಡಿಸೈನ್ ಸಖತ್ ಇಷ್ಟ ಆಯ್ತು. ಎಷ್ಟು ಉದ್ದ ಇದೆ ನೋಡಿ ಅದು. ಆ ಥರ ಮೇ ಬಿ ಡಿಕ್ಕಿ ಅನ್ಸುತ್ತೆ, ಬಟ್ ಆದರೂ ಸಖತ್ ಇಷ್ಟ ಆಯ್ತು ಕಾರ್. ಸ್ಟ್ಯಾಂಡರ್ಡ್ ಅಂತೆ 2000 ಇಂಡಿಯಾ ಮ್ಯಾನುಫ್ಯಾಕ್ಚರ್, ಇಂಡಿಯಾ ಸ್ಟ್ಯಾಂಡರ್ಡ್ ಪಟಾಕಿ ಅಲ್ಲ ಗೈಸ್, ಇದು ಅಟೋಮ್ ಬಾಂಬೆ. ಒನ್ ಮೋರ್ ಲೆಜೆಂಡ್ ಕಾಂಟೆಸ್ಸಾ ಕ್ಲಾಸಿಕ್ ಗೈಸ್. ಸ್ಕೂಬಿ ಡೂಬಿ ವೇರ್ ಆರ್ ಯು. ಅದೇ ವ್ಯಾನ್ ಗೈಸ್ ಇದು, ಸ್ಕೂಬಿ ಡೂಬಿ ಎಲ್ಲ ಪೀಸ್ ಎಲ್ಲ ಪಾರ್ಟ್ ಬಿಚ್ಚಿಟ್ಟಿದ್ದಾರೆ. ಕಾಲದ ಬುಲ್ಡೋಸರ್ ಅಲ್ಲ, JCB, ಫೀಲ್ಡ್ ಮಾರ್ಷಲ್ ಟ್ರ್ಯಾಕ್ಟರ್. ಮ್ಯೂಸಿಯಂ ನೋಡ್ಕೊಂಡ್ ಬಂದ್ವಿ, ತುಂಬಾ ಚೆನ್ನಾಗಿತ್ತು. ಎಲ್ಲ ಹಳೆ ಕಾರ್ಸ್ಗಳೆಲ್ಲ ಸಕ್ಕದಾಗಿತ್ತು. ಸೊ ಕೆಳಗಡೆ ಫ್ಲೋರಿಂದ ನಾನು ಅಷ್ಟು ವೀಡಿಯೋ ಮಾಡಲಿಲ್ಲ, ಯಾಕಂದರೆ ನೀವೇ ಒಂದ್ಸಲ ಬಂದು ನೋಡಿ. ಆಮೇಲೆ ಹಳೆ ಕಾಲದ ಕ್ಯಾಮ್ರಾ, ಹಳೆ ಕಾಲದ ಪೆಟ್ರೋಮ್ಯಾಕ್ಸ್ ಎಲ್ಲದೂ ಇತ್ತು. ನೀವೊಂದ್ಸಲ ಬಂದು ವಿಸಿಟ್ ಮಾಡಲೇಬೇಕು. ನೆಕ್ಸ್ಟ್ ಇವಾಗ ನಾವು ಹೋಗ್ತಿರೋದು ಶ್ರೀರಂಗಪಟ್ಟಣಕ್ಕೆ. ಶ್ರೀರಂಗಪಟ್ಟಣದಲ್ಲಿ ಏನು ದೇವಸ್ಥಾನ ಹೋಗಬೇಕು ಅಂತ ಯೋಚನೆ ಮಾಡ್ತಿದ್ದೀವಿ. ಪ್ಲಸ್ ಅಮ್ಮ ನಿಮಿಷಮ್ಮ ಟೆಂಪಲ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದಾರೆ. ಟೈಮಿಂಗ್ಸ್ ತೊಗೊಳ್ಬೇಕು ಗೈಸ್. ಇವತ್ತು ಸಂಡೇ ಅಲ್ವಾ, ಎಷ್ಟು ಗಂಟೆಗೆ ಕ್ಲೋಸ್ ಆದರೆ ಗೊತ್ತಿಲ್ಲ. ಕಂಟಿನ್ಯೂ ಮಾಡಿ ಬನ್ನಿ. ಈಗ ಬಂದಿರೋದು ಶ್ರೀರಂಗಪಟ್ಟಣ ದೇವಸ್ಥಾನಕ್ಕೆ. ಅವಾಗಲೇ ಮ್ಯೂಸಿಯಮ್ಗೆ ಹೋಗಿದ್ವಲ್ಲ, ಅಪ್ಪ ಅಮ್ಮಂಗೆ ಕೇಳೋಣ ಎಕ್ಸ್ಪೀರಿಯನ್ಸ್ ಏನಂತ. ಅಮ್ಮ, ಯಾವಾಗಲೂ ನಮ್ಮಿಬ್ಬರು ಮಕ್ಕಗಳು ನೋಡಿ ತರಕಾರಿ ಮಕ್ಕಗಳು ನೋಡಿ, ಪಪ್ಪನ ಮಕ್ಕ ನೋಡಿ, ಈ ಮ್ಯೂಸಿಯಮಲ್ಲಿ ನಿಂಗೆ ಕಾರ್ಗಳು ನೋಡಿ ಹಿಂಗೆ ಅನ್ನಿಸ್ತು? ನೀನು ನೋಡಿದ್ದ ಕಾರ್ಗಳೆಲ್ಲ ಅಂದರೆ ಹಳೆ ಕಾಲದ್ದು, ನಿನ್ನ ಜಮಾನದ ಕಾರ್ಗಳು? ಹಾಂ, ಅಷ್ಟೊಂದಿಲ್ಲ, ಅಷ್ಟೊಂದು ಹಳೇದಿಲ್ಲ, ಸ್ವಲ್ಪ. ಓಕೆ, ಅಂಬಾಸಿಡರ್ ಕಾರ್. ಹಾಂ, ಅಂಬಾಸಿಡರ್ ಕಾರಿಂದ ನಿಮ್ಮ ಜಮಾನದ ಕಾರು. ಪಪ್ಪಂಗೂ ಕೇಳೋಣ ತಡಿ ಗೈಸ್. ಶ್ರೀರಂಗಪಟ್ಟಣ ಟೆಂಪಲ್. ಸೊ ವೆಲ್ಕಮ್ ಟು ಶ್ರೀರಂಗಪಟ್ಟಣ ಟೆಂಪಲ್. ಗೈಸ್, ಆಸ್ ಯೂಶುವಲ್ ಟೆಂಪಲ್ ರನ್, ಟೆಂಪಲ್. ಸರಿ ಗೈಸ್, ಒಳಗೆ ಹೋಗಿ ದರ್ಶನ ಮಾಡಿಕೊಂಡು ಆಮೇಲೆ ಸಿಗ್ತೀನಿ. ಬಾಯ್. ಎಸ್ ಬಡೀಸ್, ದರ್ಶನ ಎಲ್ಲ ಮುಗೀತು. ಆ್ಯಂಡ್ ಆ್ಯಸ್ ಯೂಶುವಲ್ ನಾನು ಪ್ರಸಾದ ಮಿಸ್ ಮಾಡೋದಿಲ್ಲ. ಸೊ ಬಿಸಿಬೇಳೆ ಬಾತ್, ಮೊದಲು ಪುಳಿಯೋಗರೆ ಅಂದ್ಕೊಂಡಿದ್ದೆ, ಬಿಸಿಬೇಳೆ ಬಾತ್. ಆ್ಯಂಡ್ ಎಸ್, ಬಿಸಿಬೇಳೆ ಬಾತ್ ತಿನ್ಕೊಂಡು ನೆಕ್ಸ್ಟ್ ನಾವು ಎಲ್ಲಿಗೆ ಹೋಗೋದು? ನಿಮಿಷಾಂಬ ದೇವಸ್ಥಾನ. ಅಲ್ಲಿ ಹೋಗಿ ಕಂಟಿನ್ಯೂ ಮಾಡೋದು. ಬಾಯ್ ಗೈಸ್. ನಿಮಿಷಾಂಬ ಟೆಂಪಲ್ ದೇವಸ್ಥಾನನೂ ದರ್ಶನ ಮುಗಿಸ್ಕೊಂಡು ಹೊರಡೆ ಬಂದ್ವಿ. ತುಂಬ ಅಂದರೆ ತುಂಬ ಬಿಸಿಲಿದೆ. ಇಲ್ಲಿ ನಮ್ಮ ಅಪ್ಪ ಅಮ್ಮ ಶಾಪಿಂಗ್ ಮಾಡ್ತಿದ್ದಾರೆ. ಇಲ್ಲೂ ತರಕಾರಿ ವ್ಯಾಪಾರ ಮಾಡ್ತಿದ್ದಾರೆ ನಮ್ಮ ಅಪ್ಪ ಅಮ್ಮ. ಮನೆಗೆ ತರಕಾರಿ ಬೇಕಲ್ವಾ? ಫುಲ್ ಬಿಸ್ನೆಸ್. ದಿಸ್ ಈಸ್ ಬಿಸ್ನೆಸ್. ನೆಕ್ಸ್ಟ್ ಏನು ಡೈ ಹೊಡಿತಿದ್ದಾರೆ. ಮಜಾ ಇರುತ್ತೆ ಗೈಸ್, ನದಿಗಿದಿ ಹತ್ರ ಎಲ್ಲ. ಹೆಂಗೆ ಹೊಡ್ತಿದ್ದ ನೋಡಿ, ಬಿಸಿಲು ತೊಳೆಯೋಕ್ಕಾಗದಲ್ಲೇ ಕಾಲೂರಿ ಅಂದ್ಬಿಟ್ಟು. ಗೈಸ್, ಎಲ್ಲ ಟೆಂಪಲ್ ದರ್ಶನವನ್ನು ಮುಗಿಸ್ಕೊಂಡು ನಾವಿವಾಗ ಹೋಗ್ತಾ ಇರೋದು ಮತ್ತೆ ವಾಪಸ್ ಹಾಸನ್ಗೆ. ಸೊ ನಾಳೆ ಮಂಡೇ ಅಲ್ವಾ, ಸೊ ಅದಕ್ಕೋಸ್ಕರ ಮತ್ತೆ ಕೆಲ್ಸಕ್ಕೆ ಹೋಗಲೇಬೇಕು. ನಾನು ಬೆಂಗಳೂರಿಗೆ ವಾಪಸ್ ಹೋಗಬೇಕು, ಕೆಲಸ ಮಾಡಬೇಕು. ಹಾಗಾಗಿ ಇವಾಗ ಎಲ್ಲ ಟೆಂಪಲ್ ಮುಗಿಸ್ಕೊಂಡು ಇಲ್ಲೇ ಬ್ಲಾಗ್ ಎಂಡ್ ಮಾಡ್ತಿದ್ದೀನಿ. ಮೇ ಬಿ ಬೇರೆ ಕಡೆ ಎಲ್ಲೂ ಹೋಗೋ ಪ್ಲ್ಯಾನ್ ಇಲ್ಲ, ಡೈರೆಕ್ಟ್ ಹಾಸನ. ಮತ್ತೆ ಸಿಗ್ತೀನಿ ಗೈಸ್.
ನಮ್ಮ ಅಮ್ಮ ನೋಡಿ ಫುಲ್ ಶಾಪಿಂಗ್ ಮಾಡ್ಕೊಬಿಟ್ಟಿದ್ದಾರೆ. ವೆಜಿಟೇಬಲ್ಸ್. ಆದರೂ ಎಲ್ಲ ವೆಜಿಟೇಬಲ್ಸ್ ಫುಲ್ ಫ್ರೆಶ್ ಇದೆ ನೋಡಿ. ಕ್ಯಾರೆಟ್ ನನ್ನ ಫೇವ್ರೆಟ್, ಲೈಕ್ ಕಣ್ಣಿಗೆ ಒಳ್ಳೆಯದು. ಆಮೇಲೆ ನಾನು ತಿಂತಾ ಇರ್ತೀನಿ ಅವಾಗವಾಗ. ಮಾಗನ ಹೋಗಿದೆ, ಆಮೇಲೆ ತಿನ್ನೋಣ, ಒರೆಸ್ಕೊಂಡು ತಿನ್ನೋಣ. ಹಲೋ ಕುದುರೆ, ಹಲೋ ಕುದುರೆ, 2 ಕುದುರೆ ಒಂದೇ ಫ್ರೇಮಲ್ಲಿ ಸೌಂಡ್ ಮಾಡು ಏನು ಅನ್ನೋ ನೋಡಿ ಹೆಂಗೆ ಗಾಯ್ಸ್. ಇವನು ಅದು ಯಾವ ಫಿಲಮ್, ಸಾರಥಿ ಫಿಲಮ್. ಈ ನನ್ನ ಮಗಂಗೆ ಹೇಳ್ದೆ ಇಡಬೇಡ ಕಾರ್ ಒಳಗೆ ಡ್ಯಾಶ್ ಬೋರ್ಡಲ್ಲಿ ಮೆಲ್ಟ್ ಆಗುತ್ತೆ ಅಂತ, ಚಾಕ್ಲೇಟ್ ಇದು. ಏನು ಮಾಡಿದ್ದಾನೆ ಶಿಷ್ಯ ಅಂದರೆ ಹೋಗಿ ಅಲ್ಲಿ ಇಟ್ಟಿದ್ದಾನೆ. ಈ ಶೆಕೆಯಲ್ಲಿ ಇರುತ್ತೆ ಚಾಕ್ಲೇಟ್ಗಳು. ನಾನು ಅಂದೆ ಅದು ಮೆಲ್ಟ್ ಆಗಿತ್ತು ತಾನೇ, ಮತ್ತೆ ಇಲ್ಲಿ ಮೆಲ್ಟ್ ಆಗಿದ್ರೆ ಫ್ರಿಜ್ಜಲ್ಲಿ ಇಡ್ತೀನಿ ನಾನು ಅಂತಂದೆ. ಹೋಗಿ ಅಲ್ಲೇ ಇಡು, ಇಲ್ಲ ಇಲ್ಲೇ ಇಡು, ಫ್ರಿಜ್ಜಲ್ಲಿ ಇಡ್ತೀನಿ ನಾನು. ಹಾಂ, ಇಂಥವ್ರೆಲ್ಲ ಯಾಕಿದಾರ ಅಂತ. ಹಾಯ್ ಗೈಸ್ ಟೈಮ್ ಬಂದು 5:40. ಸೊ ನಾವು ಹಾಸನಿಗೆ ಬಂದು ತಲುಪಿದ್ದೀವಿ. ಲಾಟ್ಸ್ ಆಫ್ ಲವ್. ಸಿಗುವ. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮನೋಜ್ ಎಂ. ಬಾಯ್ ಬಾಯ್.